ಎಲ್ಲರಿಗೂ ನಮಸ್ಕಾರ. ನಾನು ಆಶೀಶ್ ಕೆ ಪಾಟೀಲ್. ಈ ಒಂದು ಆಶೀಶ್ ಕೆ ಪಾಟೀಲ್ ಚಾನಲ್ಗೆ ತಮಗೆಲ್ಲ ತುಂಬು ಹೃದಯದಿಂದ ಸ್ವಾಗತ. ಹಾಗೆ ನೀವು ಒಂದು ಫಸ್ಟ್ ಟೈಮ್ಗೆ ನನ್ನ ಚಾನಲ್ಗೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ನನ್ನ ತುಂಬು ಹೃದಯದ ವಂದನೆಗಳು. ನನ್ನ ಚಾನಲ್ನ ಏಕೆ ಸಬ್ಸ್ಕ್ರೈಬ್ ಮಾಡಬೇಕಪ್ಪ? ಈಗ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಏಕೆ ಸಬ್ಸ್ಕ್ರೈಬ್ ಮಾಡಬೇಕಂದ್ರೆ, ಈ ಒಂದು ಚಾನಲ್ನಲ್ಲಿ ಬಹಳ ಉಪಯುಕ್ತ ಆದಂಥ ಮಾಹಿತಿಗಳನ್ನಷ್ಟೇ ನಾವು ಡೈಲಿ ವಿಡಿಯೋಸ್ಗಳನ್ನು ಮಾಡಿ 2-3 ವಿಡಿಯೋಸ್ಗಳು ಡೈಲಿ ಉಪಯುಕ್ತ ಸಾರ್ವಜನಿಕರಿಗೆ ಅವರ ಒಂದು ಲೈಫಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಒಂದು ಉಪಯೋಗ ಆಗುವಂತಹ ಮಾಹಿತಿಗಳನ್ನು ನಮ್ಮ ಚಾನಲ್ನಲ್ಲಿ ಕೊಡ್ತೀವಿ. ಅದಕ್ಕಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಬನ್ನಿ, ಇವತ್ತಿನ ಒಂದು ವಿಷಯ ಏನಪ್ಪಾ ಅಂದ್ರೆ, ಈಗೆಲ್ಲರೂ ನಾವು ಈಗ ನಮ್ಮ ಚಾನಲ್ನಲ್ಲಿ ಬಹಳಷ್ಟು ಒಂದು ಯೋಜನೆಗಳ ಬಗ್ಗೆ ಮಾಡಿದ್ದೀನಿ. ನಾನು ಯೋಜನೆಗಳ ಬಗ್ಗೆ ತಮಗೆ ಎಲ್ಲವೂ ಕೂಡ ಮಾಹಿತಿ, ಹಾಗೆ ಹೇಗೆ ಅಪ್ಲೈ ಮಾಡಬೇಕು ಎಲ್ಲವೂ ಕೂಡ ಬಹಳಷ್ಟು ಯೋಜನೆಗಳ ಬಗ್ಗೆ ಮಾಡಿದ್ದೀನಿ. ಒಂದು ಸಂಧ್ಯಾ ಸುರಕ್ಷಾ ಯೋಜನೆ, ಒಂದು ಮನಸ್ವಿನಿ ಯೋಜನೆ, ಮತ್ತೆ ಒಂದು ವಿಧವಾ ವೇತನ, ಅಂಗವಿಕಲ ವೇತನ, ಮತ್ತೆ ಒಂದು ಇಂದಿರಾ ಗಾಂಧಿ ರಾಷ್ಟ್ರೀಯ ಪಿಂಚಣಿ ವೇತನ, ಮತ್ತು ಇದೇ ತರ ಇವೆಲ್ಲ ಪೆನ್ಷನ್ಗಳು. ಈ ಒಂದು ಪಿಂಚಣಿ ಸ್ಟೇಟಸ್ ಅನ್ನು ಚೆಕ್ ಮಾಡೋದು ಹೇಗೆ, ಇವೆಲ್ಲ ಒಂದೇ ಕಡೆ ಒಂದೇ ಆ್ಯಪ್ ನಲ್ಲಿ. ಈಗ ನಿಮ್ದು ಒಂದು ಹಳ್ಳಿ ಇತ್ತು, ಒಂದು ಹಳ್ಳಿದ್ನು ಪೂರ್ತಿ ನೀವು ಚೆಕ್ ಮಾಡ್ಬೋದು. ಯಾರ್ಯಾರ್ದು ಯಾವ ಪಿಂಚಣಿ ಬರ್ತಾ ಇದೆ, ಯಾವ ಖಾತೆಗೆ ಬರ್ತಾ ಇದೆ, ಯಾವ ಬ್ಯಾಂಕಿಗೆ ಬರ್ತಾ ಇದೆ, ಪೂರ ಎಲ್ಲವೂ ಕೂಡ ತಾವು ಮನೆಯಲ್ಲೇ ಕೂತ್ಕೊಂಡು ಚೆಕ್ ಮಾಡ್ಬೋದು. ನಿಮ್ಮ ಊರಿಂದು ಪೂರ್ತಿ, ನಿಮ್ಮ ಒಂದು ವಾರ್ಡ್, ಒಂದು ಏರಿಯಾದು ಲಿಸ್ಟ್ ಕೂಡ ಪೂರ್ತಿ ಬರುತ್ತೆ. ಯಾರ್ಯಾರು ಎದಕ್ಕಾಗಿ ಈ ಯಾವ ಒಂದು ಪಿಂಚಣಿ ಬರ್ತಾ ಇದೆ, ಯಾರಿಗೆ ಬರ್ತಾ ಇದೆ, ಯಾವ ಖಾತೆಗೆ ಬರ್ತಾ ಇದೆ, ಎಲ್ಲವೂ ಕೂಡ ತಮ್ದೊಬ್ಬರದೇ ಚೆಕ್ ಮಾಡೋದಿತ್ತು ಮಾಡ್ಬೋದು. ಹಾಗೆ ತಮ್ಮ ಪೂರ್ತಿ ಊರಿಂದು ಒಂದು ಗ್ರಾಮದ ಕೂಡ ಚೆಕ್ ಮಾಡಬಹುದು, ಒಂದು ಹೋಬಳಿ ಮಟ್ಟದ ಕೂಡ ಚೆಕ್ ಮಾಡಬಹುದು. ಹೀಗೆ ಎಲ್ಲವೂ ತಾವು ಮನೆಯಲ್ಲಿ ಕೂತ್ಕೊಂಡು 5 ನಿಮಿಷದಲ್ಲಿ ಎಲ್ಲ ಮೊಬೈಲ್ ನಿಂತಲೇ ಚೆಕ್ ಮಾಡಬಹುದು. ಅದು ಹೇಗೆ ಅಂತ ನಮ್ಗೆ ಪೂರ್ತಿ ಡೀಟೇಲ್ ಆಗಿ ಹೇಳ್ತೀನಿ. 4-5 ನಿಮಿಷದ ಶಾರ್ಟ್ ವಿಡಿಯೋ ಇದೆ, ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡದೆ ನೋಡಿ. ನಾನು ಒಂದು ಸ್ಕ್ರೀನ್ ರೆಕಾರ್ಡರ್ ಅಲ್ಲಿ, ಒಂದು ಲ್ಯಾಪ್ಟಾಪ್ ಅಲ್ಲಿ ಕರೆಕ್ಟ್ ಆಗಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸಿ ಹೇಳ್ತೀನಿ. ಓಕೆನಾ? ಬನ್ನಿ, ಈ ಒಂದು ಪಿಂಚಣಿ ಸ್ಟೇಟಸ್ ಅನ್ನ ಚೆಕ್ ಮಾಡೋದು ಹೇಗೆ ಅಂತ ನಾನು ಪೂರ್ತಿ ಡೀಟೇಲ್ ಆಗಿ ತಮಗೆ ಈ ಒಂದು ಲ್ಯಾಪ್ಟಾಪ್ ಮುಖಾಂತರ, ತಮ್ಮಲ್ಲಿ ಲ್ಯಾಪ್ಟಾಪ್ ಇದ್ರೆ ಓಕೆ, ಇಲ್ಲಪ್ಪ ಅಂದ್ರೆ ಸ್ಮಾರ್ಟ್ ಫೋನ್ ಇತ್ತಂದ್ರೆ ಸ್ಮಾರ್ಟ್ ಫೋನ್ ಕೂಡ ತಾವು ಚೆಕ್ ಮಾಡ್ಕೋಬಹುದು. ಬನ್ನಿ, ಹೇಗೆ ಅಂತ ನಾನು ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ ಈ ಒಂದು ವಿಡಿಯೋದಲ್ಲಿ. ಬನ್ನಿ, ಮೊದಲಿಗೆ ಏನಪ್ಪಾ ಅಂದ್ರೆ, ತಮ್ಮ ಮೊಬೈಲ್ ಅಲ್ಲಿ ಗೂಗಲ್ ಕ್ರೋಮ್ ನ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಕ್ರೋಮ್ ನ ಓಪನ್ ಮಾಡ್ಕೊಂಡ ತಕ್ಷಣ ಏನಪ್ಪಾ ಅಂದ್ರೆ, ಈ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಹಾಗೆ ನಾನು ಡಿಸ್ಕ್ರಿಪ್ಷನ್ ನಲ್ಲೂ ಈ ಲಿಂಕ್ ಅನ್ನು, ವೆಬ್ಸೈಟ್ ನ ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಅಲ್ಲಿಂದನೂ ಕೂಡ ತಾವು ಕ್ಲಿಕ್ ಮಾಡಿ ಈ ವೆಬ್ಸೈಟ್ಗೆ ಎಂಟರ್ ಆಗ್ಬೋದು. ಈ ಸ್ಕ್ರೀನ್ ಮೇಲೆ ಕೂಡ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ, ಆ ವೆಬ್ಸೈಟ್ ಅನ್ನ ಟೈಪ್ ಮಾಡಿ, mahitikanaja.karnataka.gov.in ಅಂತ ಟೈಪ್ ಮಾಡಿ ಎಂಟರ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಕರ್ನಾಟಕ ಮಾಹಿತಿ ಕಣಜ ಅಂತ ಇಲ್ಲಿ ಫಸ್ಟ್ ಇಂದು ಕ್ಲಿಕ್ ಮಾಡಿ. ಇದು ಸ್ಕಿಪ್ ಮಾಡ್ಬಿಡಿ. ಇದನ್ನ ಸ್ಕಿಪ್ ಮಾಡಿದ್ಮೇಲೆ ಈಗ ಇಲ್ಲಿ ಎಲ್ಲ ಈ ಪೇಜ್ ಓಪನ್ ಆಗುತ್ತೆ. ಈ ಲೋಕಸಭಾ ಚುನಾವಣೆ, ಕರ್ನಾಟಕದಲ್ಲಿ 2 ಹಂತ ಮತದಾನ, ಇದೆಲ್ಲವೂ ಕೂಡ ಇದೆ. ಈ ಚುನಾವಣೆ ತಮ್ಮ ವೋಟರ್ ಲಿಸ್ಟ್ ಏನಾದರೂ ಚೆಕ್ ಮಾಡೋದಿತ್ತು, ಸ್ಟೇಟಸ್ ಚೆಕ್ ಮಾಡೋದಿತ್ತು ಅಂದ್ರೆ ಅದ್ರ ಬಗ್ಗೆ ಐ ಬಟನ್ ಅಲ್ಲಿ ಬರ್ತಾ ಇದೆ. ತಮ್ಮ ಹೆಸರು ಇದೆಯೋ ಎಲ್ಲೋ, ತಿದ್ದುಪಡಿ ಹೇಗೆ ಮಾಡಬೇಕು, ಹೇಗೆ ಪ್ರಿಂಟ್ ತಗೋಬೇಕು, ಎಲ್ಲವೂ ಕೂಡ ಆ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಆ ವಿಡಿಯೋ ಬೇಕಾದ್ರೆ ತಾವು ನೋಡ್ಬೋದು. ಈಗ ಈ ಏನಪ್ಪಾ ಅಂದ್ರೆ, ಪಿಂಚಣಿ ಸ್ಟೇಟಸ್ ನಲ್ಲಿ ಈ ಪೇಜ್ ಓಪನ್ ಆದ್ಮೇಲೆ ತಾವು ಇಲ್ಲಿ ಕೆಳಗಡೆ ಇದೆ ನೋಡಿ, ಇಲ್ಲಿ ಕೆಳಗಡೆ ಇದೆ ನೋಡಿ, ಇದು ವಲಯವಾರು ಸೇವೆಗಳು ಅಂತಿದೆಯಲ್ಲ, ಇಲ್ಲಿ ಏನ್ ಮಾಡ್ಬೇಕು, ತಾವು ಈ ಕ್ಲಿಕ್ ಅನ್ನು ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ
ಇವೆಲ್ಲ ಒಂದು ವಲಯವಾರು ಸೇವೆಗಳು ಕೃಷಿ ಬಗ್ಗೆ, ಶಿಕ್ಷಣ ಬಗ್ಗೆ, ಹಣಕಾಸು, ಕಾರ್ಮಿಕ, ಆರೋಗ್ಯ, ಉದ್ಯಮ, ಪೊಲೀಸ್, ನೀರು ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ಗಳ ಒಂದು ಸೇವೆಗಳು ಇದರಲ್ಲಿ ಇರ್ತವೆ. ತಾವು ಈ ಒಂದು ಹಣಕಾಸು ಸೇವೆ ಅಂತ ಇರುತ್ತೆ. ಈ ಒಂದು ಹಣಕಾಸು ಸೇವೆಯಲ್ಲಿ ಹೋಗ್ಬಿಟ್ಟು ಇಲ್ಲಿದೆ ನೋಡಿ, ಈ ಹಣಕಾಸು ಸೇವೆಯಲ್ಲಿ ಹೋಗ್ಬಿಟ್ಟು ಇದನ್ನ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಒಂದು ಪ್ರತ್ಯೇಕವಾಗಿ ಇಲ್ಲಿ ಎರಡಿದೆ, ಪೆನ್ಷನ್ ಸೆಕ್ಟರ್ ಸರ್ವಿಸಸ್ ಅಂತ. ಇಲ್ಲಿ ತಾವು ಪಿಂಚಣಿ ಪ್ರತ್ಯೇಕವಾಗಿ ಅಂದರೆ ತಮ್ಮ ಹತ್ರ ಎಲ್ಲ ಒಂದು ಐ ಡಿ ಮತ್ತು ಫಲಾನುಭವಿಗಳ ಐ ಡಿ ಮತ್ತು ಎಲ್ಲ ಪ್ರಕಾರ ಫಲಾನುಭವಿಗಳ ಐ ಡಿ ಪ್ರಕಾರ ಮತ್ತು ಯಾವುದೇ ಥರದ ವಿವರಗಳು ತಮ್ಮಲ್ಲಿ ಫಲಾನುಭವಿಗಳ ಐ ಡಿ ಇತ್ತಂದರೆ ಇಲ್ಲಿಂದ ತಾವು ತಮ್ಮ ಈ ಒಂದು ಪಿಂಚಣಿಯನ್ನು ಸ್ಟೇಟಸನ್ನು ಚೆಕ್ ಮಾಡ್ಬೋದು. ಇಲ್ಲಪ್ಪ ಅಂದರೆ ತಾವು ನೆಕ್ಸ್ಟ್ ಏನಿದೆ ಮತ್ತೆ ಈಗ ಬ್ಯಾಕ್ ಬಂದು ಇಲ್ಲಿ ಪಿಂಚಣಿ ಪ್ರದೇಶವಾರು ಅಂತಿದೆ. ಪಿಂಚಣಿ ಪ್ರದೇಶವಾರು ಅಂತಿದೆ. ಇಲ್ಲಿ ಈ ಪಿಂಚಣಿ ಪ್ರದೇಶವಾರಿಗೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಗ್ರಾಮೀಣ ಇದ್ರೆ ಗ್ರಾಮೀಣ ಸೆಲೆಕ್ಟ್ ಮಾಡ್ಕೊಳ್ಳಿ, ನಗರ ಇದ್ರೆ ನಗರ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಗ್ರಾಮೀಣ ಇದ್ರೆ ಗ್ರಾಮೀಣ ಸೆಲೆಕ್ಟ್ ಮಾಡ್ಕೊಳ್ಳಿ, ನಗರ ಇದ್ರೆ ನಗರ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಒಂದು ಬೆಂಗಳೂರು ಪೂರ್ವ BBMP. ನೀವು ವಾರ್ಡ್ ನಂಬರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ನಾನು ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ಈಗ ಒಂದು ಪೂರ್ತಿ ಆ ವಾರ್ಡಲ್ಲಿ ಈಗ ಬೆಂಗಳೂರು ಪೂರ್ವ BBMP ದೇವಸಂದ್ರ ಹೀಗೆ ಸಲ್ಲಿಸಿದ ಮೇಲೆ ಈ ಒಂದು ವಾರ್ಡಲ್ಲಿ ಎಷ್ಟು ಜನ ಒಂದು ಪಿಂಚಣಿಯನ್ನು ತಗೊಳ್ತಾ ಇದ್ದಾರೆ, ಎದಕ್ಕಾಗಿ ತಗೊಳ್ತಾ ಇದ್ದಾರೆ, ಈಗ ಪಿಂಚಣಿದಾರರ ಹೆಸರು, ಪಿಂಚಣಿದಾರರ ID ಮತ್ತು ತಂದೆ ಗಂಡನ ಹೆಸರು, ವರ್ಗ ಮತ್ತು ಪಿಂಚಣಿ ಯೋಜನೆ, ವಿಡೋ ಪೆನ್ಷನ್, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಪೆನ್ಷನ್, ಇಂದಿರಾ ಗಾಂಧಿ ಪೆನ್ಷನ್, ಮನಸ್ವಿನಿ ಪೆನ್ಷನ್, ಸಂಧ್ಯಾ ಸುರಕ್ಷಾ, ಯಾರ್ಯಾರು ಯಾವ್ದಾವುದಕ್ಕೋಸ್ಕರ ತಗೋತಾ ಇದ್ದಾರೆ ಅದು ಪೂರ್ತಿ ಡೀಟೇಲ್ ಬರುತ್ತೆ. ಪಿಂಚಣಿ ಅನುಮತಿ ಸಂಖ್ಯೆ ಕೂಡ ಬರುತ್ತೆ, ಪಿಂಚಣಿ ಅನುಮತಿ ದಿನಾಂಕ ಕೂಡ ಬರುತ್ತೆ. ಒಂದು ಅಂಗವೈಕಲ್ಯ ಶೇಕಡಾವಾರು ಅಂದರೆ ಒಂದು ಹ್ಯಾಂಡಿಕ್ಯಾಪ್ ಇದಿತ್ತಂದರೆ ಅವ್ರದ್ದು ಕೂಡ ಪಿಂಚಣಿ ಮೊತ್ತ ಎಷ್ಟಿದೆ ಅದೆಲ್ಲವೂ ಕೂಡ ಬರುತ್ತೆ. ಇಲ್ಲಿ ಒಂದು ವಿತರಣಾ ವಿಧಾನ ಇದು ಕೂಡ ಬರುತ್ತೆ. ಹಾಗೆ ವಿವರಗಳು, ಪಿಂಚಣಿ ವಿವರಗಳು, ಇಲ್ಲಿ ಪಿಂಚಣಿ ವಿವರಗಳನ್ನು ಕ್ಲಿಕ್ ಮಾಡಿದ್ಮೇಲೆ ಬೆನಿಫಿಷಿಯರಿ ID, ಕ್ಯಾಟಗರಿ, ಡಿಸ್ಟ್ರಿಕ್ಟ್ ನೇಮ್, ಫಾದರ್ ಹಸ್ಬೆಂಡ್ ನೇಮ್, ಜೆಂಡರ್ ಎಲ್ಲವೂ ಕೂಡ ಒಂದು ಡಿಟೇಲ್ ಆಗಿ ಇಲ್ಲಿ ಈ ಒಂದು ಇದರಲ್ಲಿ ಸಿಗುತ್ತೆ. ನೀವು ಆ ಒಂದು ಬೆನಿಫಿಷಿಯರಿಯ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅವರ ಒಂದು ಡೀಟೇಲ್ ಪೂರ್ತಿ ಸಿಗುತ್ತೆ. ಹಾಗೆ ಈ ಒಂದು ಪಿಂಚಣಿ ಖಾತಾ ಪುಸ್ತಕ ನೋಡೋಣ. ಈ ಒಂದು ಪಿಂಚಣಿ ಖಾತಾ ಪುಸ್ತಕ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಯಾರ್ದಿದೆಯೋ ಅದರ ಮುಂದೆ ಒಂದು ಪಿಂಚಣಿ ಖಾತಾ ಪುಸ್ತಕ ಅಂತಿದೆ. ಇಲ್ಲಿ ಕೆಳಗಡೆ ಬಂದುಬಿಡುತ್ತೆ ಪಿಂಚಣಿದಾರರ ID, ಅವರ ಒಂದು ID, ಅವರ ಒಂದು ಬ್ಯಾಂಕ್ ಖಾತೆ ಸಂಖ್ಯೆ ಮತ್ತು ಅವರ ಒಂದು ಪಿಂಚಣಿ ಮೊತ್ತ ಮತ್ತು ಪಾವತಿ ಮಾಡಿದ ತಿಂಗಳು ಎಲ್ಲವೂ ಕೂಡ ಡಿಟೇಲ್ ಆಗಿ ಬರುತ್ತೆ ಇದರಲ್ಲಿ. ಈ ರೀತಿಯಾಗಿ ತಾವು ಯಾವುದೇ ಒಂದು ಗ್ರಾಮೀಣ ಪ್ರದೇಶ ಇದ್ರೂ ಕೂಡ ಗ್ರಾಮೀಣ ಪ್ರದೇಶವನ್ನು ಚೆಕ್ ಮಾಡಬಹುದು. ಈಗ ನೋಡಿ, ಈಗ ಒಂದು ದಾವಣಗೆರೆ ಮತ್ತೆ ಇಲ್ಲಿ ಚನ್ನಗಿರಿ, ಇಲ್ಲಿ ಹೋಬಳಿ ಬಸವಪಟ್ಟಣ 1, ಗ್ರಾಮ ದಾಗಿನಕಟ್ಟೆ. ಈ ಒಂದು ಯಾವುದೇ ಒಂದು ಗ್ರಾಮದ ಒಂದು ಯಾರು ಪಿಂಚಣಿ ನಿಮ್ಮ ಯಾವುದು ಇದು ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಊರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಊರನ್ನು ಸೆಲೆಕ್ಟ್ ಮಾಡಿದ್ಮೇಲೆ ನಿಮ್ಮ ಹೆಸರನ್ನು ಚೆಕ್ ಮಾಡ್ತಾ ಹೋಗಿ. ಇಲ್ಲ ನೀವು ಒಂದು ಹೇಳಕ್ಕೆ ನಿಮ್ಮ ಹೆಸರು ಇಷ್ಟೆಲ್ಲ ಲಿಸ್ಟಲ್ಲಿ ನನ್ನ ಹೆಸರು ಒಂದೇ ಹ್ಯಾಂಗೆ ಹುಡುಕ್ಲಿ ಅಂದರೆ ಇಲ್ಲಿ ಏನು ಮಾಡಬೇಕು, ನೀವು ಈಗ ನೋಡಿ ಇಲ್ಲಿ ನಿಮ್ಮ ಹೆಸರನ್ನು ಟೈಪ್ ಮಾಡಬೇಕು. ಇಲ್ಲಿ ನಿಮ್ಮ ಹೆಸರನ್ನು ಟೈಪ್ ಮಾಡಿದ್ಮೇಲೆ ಅದರಲ್ಲಿ ನಿಮ್ಮ ಹೆಸರು ಇತ್ತಪ್ಪ ಲಿಸ್ಟಲ್ಲಿ ಅಂದರೆ ಅದು ಎಕ್ಸಾಕ್ಟ್ ಆಗಿ ತೋರಿಸುತ್ತೆ.
ಈ ರೀತಿಯಾಗಿ ತಮ್ಮ ಒಂದು ಪಿಂಚಣಿ ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದು. ತಮ್ಮ ಊರಲ್ಲಿ ಕೂಡ ಯಾರ್ದು ಬರ್ತಾ ಇದೆ ಯಾರ್ದು ಬರ್ತಾ ಇಲ್ಲ ಕೂಡ ಅದನ್ನು ಕೂಡ ಚೆಕ್ ಮಾಡ್ಕೋಬೋದು. ಹೀಗೆ ಈ ಒಂದು ಮತ್ತೆ ಇಲ್ಲಿವರೆಗೂ ನೋಡಿದ್ರಲ್ಲ, ಈ ಒಂದು ಪಿಂಚಣಿ ಸ್ಟೇಟಸನ್ನು ಹೇಗೆ ಚೆಕ್ ಮಾಡ್ಬೇಕಂತ ಡೀಟೇಲ್ ಆಗಿ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಈ ಒಂದು ಪಿಂಚಣಿ ಸ್ಟೇಟಸ್ ತಮಗೆ ಒಂದು ಪಿಂಚಣಿ ಬರೋದು ನಿಂತಿದ್ರೆ ಹೇಗೆ ಏನು ಮಾಡಬೇಕು ಮತ್ತು ಏನು ಮಾಡಿದ್ರೆ ಅದಕ್ಕೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ. ಈ ಒಂದು ಪಿಂಚಣಿ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳೋದು ಡೀಟೇಲ್ ಆಗಿ ತಮಗೆ ತಿಳಿದಿದೆ. ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ತಿಳ್ಕೊತೀನಿ. ಹಾಗೆ ನನ್ನ ಈ ಒಂದು ತಮಗೆ ಮಾಹಿತಿ ಉಪಯುಕ್ತ ಆದರೆ ಇನ್ನೊಬ್ಬರಿಗೂ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲರಿಗೂ ನನ್ನ ತುಂಬು ಹೃದಯದ ವಂದನೆಗಳು. ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ. ಹೀಗೆ ಉಪಯುಕ್ತವಾಗುವಂಥ ಮಾಹಿತಿಗಳನ್ನು ನಮ್ಮ ಚಾನಲ್ನಲ್ಲಿ ಬರ್ತಾ ಇರ್ತವೆ. ಎಲ್ಲರೂ ನೋಡಿ ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.